ಚಿಂತಾಮಣಿಯ ಎಸ್ಎಲ್ಎನ್ ಚಿತ್ರಮಂದಿರದ ಮುಂಭಾಗದ ಬೀಡಾ ಶ್ರೀನಿವಾಸ್ ಕಚೇರಿಯಲ್ಲಿ ಸೋಮವಾರ ದಲಿತ ಸಮನ್ವಯ ಸಮಿತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. 2013ರಲ್ಲಿ ಅಂದಿನ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಕೇವಲ 50 ಲಕ್ಷದಲ್ಲಿ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. 2.93 ಲಕ್ಷದಲ್ಲಿ ಭವನ ನಿರ್ಮಾಣಕ್ಕೆ ಇದ್ದ ಅನುದಾನ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಅವರು 9 ತಿಂಗಳ ಅಧಿಕಾರದಲ್ಲಿ 9 ಕೋಟಿ ಮಂಜೂರು ಮಾಡಿಸಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಜನರ ಬಗ್ಗೆ ವಿಶೇಷ ಕಾಳಜಿ ತೋರಿಸಿದ್ದಾರೆ. ಹಾಗಾಗಿ ಅವರನ್ನ ಅಭಿನಂದಿಸುತ್ತಿರುವುದಾಗಿ ತಿಳಿಸಿದ್ರು. 2006ರಲ್ಲಿ ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜಾಗವನ್ನು ಕೊಡಿಸಿರ್ತಾರೆ. ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನು 2014ರಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ಇಲ್ಲ ತನಕ ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ ಇರೋಂಥ ಮೊದಲಿರೋಂಥ ಶಾಸಕರ ಕೈಯಲ್ಲಿ. ಆದರೆ 9 ತಿಂಗಳಲ್ಲೇ 9 ಕೋಟಿ ಅದೇ ಅಂಬೇಡ್ಕರ್ ಭವನಕ್ಕೆ ಅಭಿವೃದ್ಧಿಯಾಗಿ 9 ಕೋಟಿ ತಂದಿರುವಂಥ ನಮ್ಮ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹೃದಯಪೂರ್ವಕದಿಂದ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ವಿ ಅಮರ್, ಉಮೇಶ್, ಕೆಎಲ್ ನಾಗರಾಜ್, ಎಸ್ಟಿ ನಗರ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಣಿಕಂಠ, ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪು, ವಿನೋಬಾ ಕಾಲೋನಿ ನರಸಿಂಹ, ಕೆಎಲ್ಎನ್ ಪ್ರವೀಣ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.